ದೇವಶಯನಿ ಏಕಾದಶಿಯಂದು ಈ ಪರಿಹಾರಗಳಿಂದ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಮತ್ತು ವ್ಯಾಪಾರ ವೃದ್ಧಿಯಾಗುತ್ತದೆ. 1. ನೀವು ಹಣಕಾಸಿನ ಅಡಚಣೆಗಳಿಂದ ತೊಂದರೆಗೀಡಾಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ದೇವಶಯನಿ ಅಥವಾ ಆಷಾಢ ಏಕಾದಶಿಯ ದಿನದಂದು ತೆಗೆದುಕೊಂಡ ಕ್ರಮಗಳು ತುಂಬಾ ಫಲಪ್ರದವಾಗುತ್ತವೆ. ಈ ದಿನ ಸ್ನಾನ ಮತ್ತು ಧ್ಯಾನದ ನಂತರ ವಿಷ್ಣುವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಮತ್ತು ಅವನಿಗೆ ಬಾಳೆಹಣ್ಣು ಹಾಗೂ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸಂತೋಷ ಮತ್ತು ಶಾಂತಿಗಾಗಿ ಸಹ ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗುತ್ತದೆ. 2. ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ದೇವಶಯನಿ ಏಕಾದಶಿಯ ದಿನ ತುಳಸಿ ಗಿಡದ ಬಳಿ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಆರತಿ ಮಾಡಿ ಮತ್ತು ಕೆಂಪು ಚುನರಿಯನ್ನು ಅರ್ಪಿಸಿ. ಶಾಸ್ತ್ರಗಳ ಪ್ರಕಾರ ಈ ಪರಿಹಾರವನ್ನು ಮಾಡುವುದರಿಂದ ವೈವಾಹಿಕ ಜೀವನವು ಯಾವಾಗಲೂ ಸಂತೋಷದಿಂದ ಇರುತ್ತದೆ ಮತ್ತು ಪತಿ ಪತ್ನಿಯ ನಡುವೆ ಸಂಬಂಧವು ಗಟ್ಟಿಯಾಗುತ್ತದೆ. 3. ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಬಯಸಿದರೆ ದೇವಶಯನಿ ಏಕಾದಶಿಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಇದರ ನಂತರ ಪೂಜೆಯನ್ನು ಮಾಡಿ ಮತ್ತು ವಿಷ್ಣುವಿನ ಮುಂದೆ ನಾಣ್ಯವನ್ನು ಇರಿಸಿ. ಸ್ವಲ್ಪ ಸಮಯದ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಮತ್ತು ಅದನ್ನು ಸುರಕ್ಷಿತವಾಗಿ ಅಥವಾ ಪರ್ಸ್ನಲ್ಲಿ ಇರಿಸಿ. ಇದನ್ನು ಮಾಡುವುದರಿಂದ ವ್ಯಾಪಾರದಲ್ಲಿ ಅಪಾರ ಬೆಳವಣಿಗೆ ಆಗುತ್ತದೆ ಎಂದು ನಂಬಲಾಗಿದೆ. 4. ದೇವಶಯನಿ ಏಕಾದಶಿಯ ದಿನದಂದು ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಕೇಸರಿ ಹಾಲಿನಿಂದ ಅಭಿಷೇಕ ಮಾಡಿ. ಹೀಗೆ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ, ಅಲ್ಲದೆ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. 5. ನೀವು ಬಯಸಿದ ದಾಂಪತ್ಯದಲ್ಲಿ ನೀವು ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ದೇವಶಯನಿ ಏಕಾದಶಿಯ ದಿನದಂದು ಸ್ನಾನ ಮಾಡಿದ ನಂತರ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಮತ್ತು ಆಸನವನ್ನು ಹರಡಿ ಅದರ ಮೇಲೆ ಕುಳಿತುಕೊಳ್ಳಿ. ನಂತರ ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ನಾರಾಯಣಾಯ ಪಠಿಸಿ ಇದನ್ನು 11 ಬಾರಿ ಜಪಿಸಿ. ದೇವಶಯನಿ ಏಕಾದಶಿಯಂದು ತಪ್ಪಾಗಿಯೂ ಈ 5 ಕೆಲಸಗಳನ್ನು ಮಾಡಬೇಡಿ, ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 1. ದೇವಶಯನಿ ಏಕಾದಶಿಯ ದಿನದಂದು ತಪ್ಪಾಗಿಯೂ ಅನ್ನ ಅಥವಾ ಅಕ್ಕಿಯಿಂದ ಮಾಡಿದ ವಸ್ತುಗಳನ್ನು ಸೇವಿಸಬಾರದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಕಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಮತ್ತು ಚಂದ್ರನು ನೀರಿನ ಮೇಲೆ ಪ್ರಭಾವ ಬೀರುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ಅನ್ನದಿಂದ ದೂರವಿರುವುದು ಬಹಳ ಮುಖ್ಯ. 2. ದೇವಶಯನಿ ಏಕಾದಶಿಯ ದಿನದಂದು ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯಬಾರದು. ಈ ದಿನ ಕೂದಲು ಉದುರುವುದು ಕೂಡ ಅಶುಭವೆಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಕೆಲವು ಕಾರಣಗಳಿಂದ ನೀವು ನಿಮ್ಮ ಕೂದಲನ್ನು ತೊಳೆಯಬೇಕಾದರೆ ಇಂದು ನಿಮ್ಮ ಕೂದಲನ್ನು ತೆರೆದಿಡಲು ಪ್ರಯತ್ನಿಸಿ ಮತ್ತು ಕಟ್ಟಬೇಡಿ. 3. ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವ ಮನೆಯಲ್ಲಿ ಆ ದಿನ ಯಾವುದೇ ವ್ಯಕ್ತಿ ತಾಮಸಿಕ ಆಹಾರವನ್ನು ಸೇವಿಸಬಾರದು. ತಾಮಸಿಕ ಆಹಾರವು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮಾಂಸಾಹಾರಿ ಆಹಾರವನ್ನು ಒಳಗೊಂಡಿರುತ್ತದೆ. 4. ದೇವಶಯನಿ ಏಕಾದಶಿಯ ದಿನದಂದು ತಪ್ಪಾಗಿಯೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಇಂದು ಕಪ್ಪು ಬಟ್ಟೆಗಳನ್ನು ಧರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಈ ದಿನವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅವರು ಹಳದಿ ಬಣ್ಣವನ್ನು ತುಂಬಾ ಇಷ್ಟಪಡುತ್ತಾರೆ. ಆದ್ದರಿಂದ ಇಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. 5. ದೇವಶಯನಿ ಏಕಾದಶಿಯಂದು ಉಪವಾಸ ಆಚರಿಸುವವರು ಆರಾಮದಾಯಕವಾದ ಹಾಸಿಗೆಯ ಮೇಲೆ ಮಲಗಬಾರದು. ಬದಲಿಗೆ ನೆಲದ ಮೇಲೆ ಚಾಪೆಯನ್ನು ಹಾಸಿಕೊಂಡು ರಾತ್ರಿ ಇಡೀ ಭಗವಾನ್ ವಿಷ್ಣುವನ್ನು ಜಪಿಸುವುದು ಮತ್ತು ಜಾಗೃತಗೊಳಿಸುವುದು ಮಂಗಳಕರವಾಗಿದೆ. ದೇವಶಯನಿ ಏಕಾದಶಿಯಂದು 5 ವಿಧದಲ್ಲಿ ತುಳಸಿಯ ಸೇವೆ ಮಾಡಿ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. 1. ದೀಪವನ್ನು ಬೆಳಗಿಸಿ ತುಪ್ಪವನ್ನು ಅರ್ಪಿಸಿ. ದೇವಿ ತುಳಸಿ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ. ತಾಯಿ ತುಳಸಿ ಇದರಿಂದ ಸಂತೋಷಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಮತ್ತು ಆಕೆಯ ಆಶೀರ್ವಾದದಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. 2. ಕಬ್ಬಿನ ರಸ. ತುಳಸಿ ಗಿಡದ ಮೇಲೆ ಕಬ್ಬಿನ ರಸವನ್ನು ಅರ್ಪಿಸುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗಿದೆ. 3. ಹಸಿ ಹಾಲು. ಗುರುವಾರ ಮತ್ತು ಶುಕ್ರವಾರ ತುಳಸಿ ಗಿಡಕ್ಕೆ ಹಸುವಿನ ಹಸಿ ಹಾಲನ್ನು ಅರ್ಪಿಸುವುದು ಕೂಡ ಬಹಳ ಮಂಗಳಕರ. 4. ಮದುವೆಯ ವಸ್ತುಗಳು.
ತಾಯಿ ತುಳಸಿಗೆ ಮದುವೆಯ ವಸ್ತುಗಳನ್ನು ಸಹ ನೀಡಲಾಗುತ್ತದೆ. ಅವುಗಳನ್ನು ಚುನರಿಯಿಂದ ಮುಚ್ಚಿ ಅರಿಶಿಣ, ಕುಂಕುಮ ಮತ್ತು ಗಂಧವನ್ನು ಅರ್ಪಿಸಿ. 5. ತಾಮ್ರದ ನೀರು. ನೀವು ತಾಯಿ ತುಳಸಿಗೆ ನೀರನ್ನು ಅರ್ಪಿಸಿದಾಗ ಮೊದಲು ಆ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಕೆಲವು ಗಂಟೆಗಳ ಕಾಲ ಇರಿಸಿ. ಅದರಲ್ಲಿ ಸ್ವಲ್ಪ ಅರಿಶಿಣ ಬೆರೆಸಿ ಆ ನೀರನ್ನು ಅರ್ಪಿಸಿ. ಸಸ್ಯದ ಮೇಲೆ ಹಸಿ ಹಾಲು ಅಥವಾ ಕಬ್ಬಿನ ರಸ ಇದ್ದರೆ ನೀರನ್ನು ನೀಡಲು ಅದನ್ನು ತೆಗೆದುಹಾಕಿ. ದೇವಶಯನಿ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಸಿಗುವ 11 ಲಾಭಗಳು. 1. ದೇವಶಯನಿ ಏಕಾದಶಿಯಂದು ಚಾತುರ್ಮಾಸ ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಎಲ್ಲಾ ಧಾಮಗಳು ಬ್ರಜ್ಗೆ ಬರುತ್ತವೆ. ಆದ್ದರಿಂದ ಆ ಅವಧಿಯಲ್ಲಿ ಬ್ರಜ್ಗೆ ಪ್ರಯಾಣಿಸುವುದು ತುಂಬಾ ಮಂಗಳಕರವಾಗಿದೆ. 2. ದೇವಶಯನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಮತ್ತು ಈ ದಿನ ಭಗವಾನ್ ಶ್ರೀ ಹರಿಯನ್ನು ಪೂಜಿಸುವುದರಿಂದ ನಿಮ್ಮ ಎಲ್ಲಾ ರೀತಿಯ ಪಾಪಗಳು ನಾಶವಾಗುತ್ತವೆ. 3. ದೇವಶಯನಿ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. 4. ದೇವಶಯನಿ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಎಲ್ಲಾ ಮಾನಸಿಕ ಅಸ್ವಸ್ಥತೆಗಳನ್ನು ತೆಗೆದುಹಾಕುತ್ತದೆ. 5. ದೇವಶಯನಿ ಏಕಾದಶಿಯಂದು ಉಪವಾಸ ಮಾಡುವುದರಿಂದ ಸಿದ್ಧಿ ಪ್ರಾಪ್ತವಾಗುತ್ತದೆ. 6. ಈ ಉಪವಾಸವು ಎಲ್ಲಾ ತೊಂದರೆಗಳನ್ನು ಶಾಂತಗೊಳಿಸುತ್ತದೆ ಮತ್ತು ಒಬ್ಬರನ್ನು ಸಂತೋಷಪಡಿಸುತ್ತದೆ ಮತ್ತು ಜೀವನವನ್ನು ಸಂತೋಷದಿಂದ ತುಂಬುತ್ತದೆ. 7. ಏಕಾದಶಿಯ ಉಪವಾಸವನ್ನು ಆಚರಿಸುವುದರಿಂದ ಮರಣಾಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ. 8. ಈ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಕಥೆಯನ್ನು ಕೇಳುವುದರಿಂದ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತವೆ. 9. ಈ ವ್ರತವನ್ನು ಆಚರಿಸುವುದರಿಂದ ದೈಹಿಕ ನೋವು ಮತ್ತು ಸಂಕಟಗಳು ನಿಲ್ಲುತ್ತವೆ ಮತ್ತು ಆರೋಗ್ಯ ಪ್ರಯೋಜನಗಳು ಲಭಿಸುತ್ತವೆ ಮತ್ತು ವ್ಯಕ್ತಿಯು ಆರೋಗ್ಯವಂತನಾಗುತ್ತಾನೆ. 10. ಈ ಅವಧಿಯಲ್ಲಿ ಉಪವಾಸ ಆಚರಿಸುವುದರಿಂದ ಪುಣ್ಯ ಫಲ ಸಿಗುತ್ತದೆ. ಈ ದಿನ ತುಳಸಿ ಮತ್ತು ಶಾಲಿಗ್ರಾಮವನ್ನು ಸರಿಯಾಗಿ ಪೂಜಿಸಬೇಕು. 11. ದೇವಶಯನಿ ಏಕಾದಶಿಯ ಉಪವಾಸವು ಎಲ್ಲಾ ಉಪವಾಸಗಳಲ್ಲಿ ಅತ್ಯುತ್ತಮವಾಗಿದೆ. ಈ ಉಪವಾಸವನ್ನು ಆಚರಿಸುವುದರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾನೆ. ನೀವು ಸಂಪತ್ತು ಗಳಿಸಲು ಬಯಸಿದರೆ ಶ್ರೀ ಹರಿವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.